ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಹಾಗೂ ಅಂಗಾಂಗ ದಾನ ನೋಡೆಲ್ ಅಧಿಕಾರಿಯಾಗಿರುವ ಡಾಕ್ಟರ್ ಪರಶುರಾಮ್ ಎಫ್.ಕೆ. ಇವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ಧಾರವಾಡ ಜಿಲ್ಲೆ ಅಂಗಾಂಗ ದಾನ ನೋಂದಣಿಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಹಾಗೂ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ ಎಂದು ಹೇಳಿದರು. ಈ ಸಾಧನೆ ಮಾಡಲು ಜಿಲ್ಲಾ ಆಡಳಿತ, ಮುಖ್ಯವಾಗಿ ಡಿಸಿ ಮೇಡಂ ಶ್ರೀಮತಿ ದಿವ್ಯಪ್ರಭು, ಸಿಇಒ ಭುವನೇಶ್ ಪಾಟೀಲ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾದ ಹೊನಕೇರಿಯವರು ಸಹಕಾರ ನೀಡಿದ್ದಾರೆ ಎಂದರು. ಈ ಸಾಧನೆ ಮಾಡಲು ನಮ್ಮ ಇಲಾಖೆಯ ಸಿಬ್ಬಂದಿಗಳು, ಸಮುದಾಯ ಆರೋಗ್ಯ ಕೇಂದ್ರ, THO, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ನಮ್ಮ ಇಲಾಖೆ ಅಷ್ಟೇ ಅಲ್ಲದೆ ಎಲ್ಲ ಇಲಾಖೆಗಳು ನಮ್ಮ ಸಾಧನೆಗೆ ಕೈ ಜೋಡಿಸಿವೆ ಎಂದರು. 1.5 ವರ್ಷದ ಹಿಂದೆ ಅಂಗಾಂಗ ದಾನ ನೋಂದಣಿ ಕೇವಲ 1,500 ರಷ್ಟಿತ್ತು. ಆದರೆ ಏಪ್ರಿಲ್ 16, 2025ಕ್ಕೆ 8,177 ಅಂಗಾಂಗ ದಾನ ನೋಂದಣಿ ಮಾಡುವುದರ ಮೂಲಕ ಧಾರವಾಡ ಜಿಲ್ಲೆ ಕರ್ನಾಟಕಕ್ಕೆ ಪ್ರಥಮ ಸ್ಥಾನ ಅಲ್ಲದೆ ಇಡೀ ದೇಶಕ್ಕೆ ದ್ವಿತೀಯ ಸ್ಥಾನ ಪಡೆದಿದೆ ಎಂದರು. ಡಾಕ್ಟರ್ ಎಫ್.ಕೆ. ಪರಶುರಾಮ್ ಅವರು ಅಂಗಾಂಗ ದಾನದ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ನಮ್ಮ ಸುದ್ದಿ ವಾಹಿನಿಗೆ ತಿಳಿಸಿದರು. ನಾನು ಡಾಕ್ಟರ್ ಪರಶುರಾಮ್, ಜಿಲ್ಲಾ ಶಿಕ್ಷಣಾಧಿಕಾರಿಗಳು, ಧಾರವಾಡ. ಇತ್ತೀಚಿನ ಒಂದು ಒಳ್ಳೆಯ ಶುಭ ಸುದ್ದಿ ಅಂದ್ರೆ, ನಮ್ಮ ಧಾರವಾಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅಂಗಾಂಗ ದಾನದ ನೋಂದಣಿಯಲ್ಲಿ ನಾವು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದ್ದು, ಅಲ್ಲದೆ ಒಂದು ಖುಷಿ ವಿಚಾರಪ್ಪ ಅಂದ್ರೆ ದೇಶಕ್ಕೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಧಾರವಾಡ ಜಿಲ್ಲೆ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ. ನಾವಿದೇಕಪ್ಪ ಯಾವ ರೀತಿ ನಾವು ಇದು ಅಚೀವ್ಮೆಂಟ್ ಮಾಡಿದೆವು ಅಂತಂದ್ರೆ, ನಮ್ಮ ಇಲಾಖೆ ಎಲ್ಲಾ ಸಿಬ್ಬಂದಿಗಳು, ಮುಖ್ಯವಾಗಿ ಸಮುದಾಯ ಆರೋಗ್ಯಾಧಿಕಾರಿಗಳಾಗಿರ್ಬೋದು, ಆಮೇಲೆ PSC ಆಗಿರ್ಬೋದು, ಎಲ್ಲ HIಗಳು ಆಗಿರ್ಬೋದು, ಆಮೇಲೆ ಆ ಸ್ಟಾಫ್ನೆಸ್ ಆಗಿರ್ಬೋದು, ಆಮೇಲೆ NCD ಒಂದು ಸ್ಟಾಫ್ ಆಗಿರ್ಬೋದು, ಇವರೆಲ್ಲ ಸೇರಿಕೊಂಡು, ಆಶಾ ಕಾರ್ಯಕರ್ತರು ಇಟ್ಕೊಂಡು, ಅಂಗನವಾಡಿ ಕಾರ್ಯಕರ್ತರು ಇಟ್ಕೊಂಡು, ನಮ್ಮ ಇಲಾಖೆ ಅಷ್ಟೇ ಅಲ್ಲದೆ ಇತರೆ ಇಲಾಖೆಗಳು ಒಂದು ಸಹಕಾರ ನೀಡಿಕೆಸಿ ನಾವೊಂದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಬಂದಿವೆ ಅಂತ ಹೇಳಲಿಕ್ಕೆ, ಖುಷಿ ಹಂಚ್ಕೊಳ್ಳಿಕ್ಕೆ ಒಂದು ಸಂತೋಷ ಆಗ್ತದೆ. ಸೊ ಮುಖ್ಯವಾಗಿ ಬೇರೆ ಇಲಾಖೆಯವರು ಕೈ ಜೋಡಿಸಿದಾಗ ನಾವೇನೇ ಒಂದು ಕಷ್ಟಕರಾದ ಒಂದು ಕೆಲಸವನ್ನ ನಾವು ಸಾಧಿಸಬಹುದು ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್. ಸೊ ಈ ಕಳೆದ ಒಂದೂವರೆ ವರ್ಷದಿಂದ ನಾನು ಕೆಲಸ ಮಾಡುತ್ತಿದ್ದಾಗ ಕೇವಲ 1,500 ಅಂಗಾಂಗ ದಾನದ ನೋಂದಣಿ ಆಗಿತ್ತು. ಸೊ ಇವತ್ತಿನ ದಿನದಲ್ಲಿ ಲಾಸ್ಟ್ 16 ಏಪ್ರಿಲ್ಗೆ ನಾವು ನೋಂದಣಿ ಮಾಡಿದ್ದು 8,177. ಅಂದ್ರೆ ಟೋಟಲ್ ನಾವು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ, ಸೆಕೆಂಡ್ ಸ್ಥಾನ ಅಂತ ಬಳ್ಳಾರಿ ಬರ್ತೈತಿ. ಸೊ ಥರ್ಡ್ ಬಂದು ಬೆಂಗಳೂರು ಅರ್ಬನ್ ಅಂತ ಬರ್ತೈತಿ. ಸೊ ನಾವು ರಾಜ್ಯಕ್ಕೆ ಪ್ರಥಮ ಸ್ಥಾನ, ದೇಶಕ್ಕೆ ದ್ವಿತೀಯ ಸ್ಥಾನ. ಇದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಜಿಲ್ಲಾಡಳಿತ ಮುಖ್ಯವಾಗಿ ನಮ್ಮ DC ಮೇಡಮ್ ಅವರು, ಅಲ್ಲದೆ ಮತ್ತು ನಮ್ಮ CO ಸರ್, ಅಲ್ಲದೆ ನಮ್ಮ ಹೊಸದಾಗಿ ಬಂದಂತ THO ಸರ್ ಅವರು ಬಹಳ ಸಹಕಾರ ನೀಡಿದ್ದಕ್ಕಾಗಿ ಈ ಒಂದು ಸಾಧನೆ ನಾವು ಮಾಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ. ಅಂಗಾಂಗ ದಾನ ನೋಂದಣಿ ಏನಪ್ಪಾ ಅಂತಂದ್ರೆ, ಇದು ಕಡ್ಡಾಯವಲ್ಲ, ಜಸ್ಟ್ ರಿಜಿಸ್ಟ್ರೇಷನ್. ಯಾವುದೇ ಒಬ್ಬ ವ್ಯಕ್ತಿ ಮೆದುಳು ನಿಷ್ಕ್ರಿಯಗೊಂಡರೆ, ಸತ್ತ ನಂತರ ಅಂತಲ್ಲ, ಮೆದುಳು ನಿಷ್ಕ್ರಿಯಗೊಂಡ್ರೆ, ಏನಾದ್ರು ಆಕ್ಸಿಡೆಂಟ್ ಆಗಿ ಏನಾದ್ರು ಕಾಯಿಲೆಯಿಂದ ಬಲ್ಲಿ ಸತ್ರಪ್ಪ ಅಂತಂದ್ರ ಮೆದುಳು ನಿಷ್ಕ್ರಿಯಗೊಂಡಿರ್ತದೆ, ಬಟ್ ಹಾರ್ಟ್ ಬೀಟ್ ಇರ್ತೈತಿ. ಅಂತ ಪೇಷಂಟ್ಗೆ ನಾವು 8 ತಾಸಿನಲ್ಲಿ ಮಾತ್ರ ನಾವು ಆರ್ಗನ್ಸ್ ಅನ್ನು ತಗೋಬಹುದು. ಮೆದುಳು ನಿಷ್ಕ್ರಿಯಗೊಂಡ್ರೆ ಒಬ್ಬ ವ್ಯಕ್ತಿ 8 ಜನರಿಗೆ ಅಂಗಾಂಗನ ದಾನ ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಂಗ್ ಇರ್ಬೋದು, ಶ್ವಾಸಕೋಶ ಇರ್ಬೋದು, ಹಾರ್ಟ್ ಇರ್ಬೋದು, ಇವಕ್ಕೆಲ್ಲ ನಾವು ಅಂಗಾಂಗ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಅಂಗಾಂಶ ಅಂತ ಬರ್ತೈತಿ, ಆರ್ಮಿ ಇರ್ಬೋದು, ಸ್ಕಿನ್ ಇರ್ಬೋದು, ಆಮೇಲೆ ಕಾರ್ಟಿಲೇಜ್ ಇರ್ಬೋದು, ಇವನ್ನೆಲ್ಲ ನಾವು ಟಿಶ್ಯೂಸ್ ಅಂತ ಹೇಳ್ತೀವಿ. ನಾವು ಇವನ್ನ ಸೇರಿಸಿದಾಗ ಒಬ್ಬ ಮನುಷ್ಯ 8 ಜನರಿಗೆ ಅಂಗಾಂಗವನ್ನು ದಾನ ಮಾಡಿ ಜೀವವನ್ನು ಉಳಿಸಬಹುದು. ಓಕೆ, 2023ರಲ್ಲಿ 3 ಜನ ಅಂಗಾಂಗ ದಾನ ಮಾಡಿದರು. 2024ರಲ್ಲಿ 2 ಅಂಗಾಂಗ ದಾನ ಮಾಡಿದರು. ಮಾಡಿಕೆಸೆ ಅವರ ಆರ್ಗನನ್ನು ನಾವು ಯಾವುದೇ ರೀತಿ ದುಡ್ಡನ್ನು ಪಡೆದುಕೊಳ್ಳದೆ ಅವನ್ನ ಫ್ರೀ ಆಫ್ ಆಗಿ ಸರ್ವಿಸನ್ನು ಪ್ರೊವೈಡ್ ಮಾಡಲಾಗಿ ಕೆಲ ಆರ್ಗನ್ಸ್ಗಳು ಭಾರತ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ನಾವು ಅದನ್ನು ಕೊಡ್ಬೋದು. ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೆಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು,
ಆಮೇಲೆ ರಾಜಸ್ಥಾನ ಬೇಕಾದ ರಾಜ್ಯದಲ್ಲಿ ನಾವು ಅವನ್ನ ಕೊಡ್ಬೋದು. ಇವನ್ನ ಒಂದು ಸ್ಟೇಟ್ ಲೆವೆಲಲ್ಲಿ ಯಾರು ಪ್ರಪ್ರಥಮವಾಗಿ ಅಂಗಾಂಗಕ್ಕೆ ಬೇಡಿಕೆಯನ್ನು ಸಲ್ಲಿಸುತ್ತಾರೆ ಅದಕ್ಕೆ ನಾವು ಪ್ರಿಫರೆನ್ಸ್ ನೀಡ್ ಕೇಸೆ ಅಲ್ಲಿಗೆ 0 ಟ್ರಾಫಿಕ್ನಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಬಟ್ ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತದ ಅಲ್ಲಿ ಮಿನಿಮಮ್ ಕಾಸ್ಟ್ ಅವ್ರು ಬಿಯರ್ ಮಾಡಬೇಕಾಗತ್ತೆ. ಇದು ಅಂಗಾಂಗ ದಾನದ ಒಂದು ಟ್ರಾನ್ಸ್ಪೋರ್ಟ್, ಒಂದು ಸಾರಿಗೆ ಅಂತ ನಾವು ಹೇಳ್ಬೋದು. ಇಷ್ಟು ಹೇಳಿ ಇದಕ್ಕೆ ಇನ್ನು ಮುಂದೆ ಯಾರಾದರೂ ಅಂಗಾಂಗ ದಾನವನ್ನು ಮಾಡೋರಿದ್ದರೆ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ. ನಿಮ್ಗೆ ಸಿಂಪಲ್ ಆಗಿ ನಾವು ಪೋರ್ಟಲ್ ಅಡ್ರೆಸ್ ಹೇಳೋದಾದರೆ noto.abdm.gov.in noto.abdm.gov.in. ನೋಟೋ ಅಂದರೆ ನ್ಯಾಷನಲ್ ಆರ್ಗಾನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಆ್ಯಂಡ್ .abdm ಅಂದರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ .gov.in. ಈ ನೀವು ಒಂದು ಪೋರ್ಟಲ್ ಹೋಗಿ ಎಂಟ್ರಿ ಮಾಡಿದರೆ ನಿಮಗೆ ಸಿಂಪಲ್ ಆಗಿ ಏನಿಲ್ಲ, ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳ್ತದೆ. ಆ ಆಧಾರ್ ಕಾರ್ಡ್ ನಂಬರನ್ನು ನೀವು ಎಂಟ್ರಿ ಹಾಕಿದರೆ OTP ಬರ್ತೈತಿ. ಯಾವ ಮೊಬೈಲ್ ನಂಬರ್ಗೆ ನಾವು ಲಿಂಕ್ ಮಾಡಿರ್ತೀವಿ ಆ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. ಆ OTPಯನ್ನು ಎಂಟ್ರಿ ಮಾಡಿಬಿಟ್ರೆ ಸೇಮ್ ಆ್ಯಸ್ ಆಧಾರ್ ಕಾರ್ಡ್ನಾಗಿದ್ದಂಥ ಡೀಟೇಲ್ಸ್ ಬರ್ತೈತಿ. ನಾವು ಎಂಟ್ರಿ ಮಾಡ್ಕೊತ ಹೋಗ್ಬೇಕು. ನಾವು ಯಾರು ಆರ್ಗನನ್ನು ಡೊನೇಟ್ ಮಾಡಲಿಕ್ಕೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಯಾರು ಇಷ್ಟಪಡ್ತಾರೆ ಅವರು ಡಿಟೇಲ್ಸ್ ಹಿಸ್ಟ್ರಿ ಕೇಳ್ಕೊತ ಹೋಗೋದು. ಕೇಳಿದಾಗ ಯಾವ ಆರ್ಗನ್ನು ಏನು ಅಂತೆಲ್ಲ ಕೇಳ್ತೈತಿ. ಅದನ್ನು ರಿಟೀವ್ ಮಾಡ್ಕೊತ ಹೋದಾಗ ಸಬ್ಮಿಟ್ ಕೇಳ್ತದೆ. ಲಾಸ್ಟ್ಗೆ ಸಕ್ಸಸ್ಫುಲ್ ಅಂತ ಬರ್ತದೆ. ಇದಿಷ್ಟು ಅಂಗಾಂಗ ದಾನದ ರಿಜಿಸ್ಟ್ರೇಷನ್ ಆನ್ಲೈನ್. ಇಷ್ಟು ಹೇಳಿ ನಮ್ಮ ಸಹಕರಿಸಿದ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಯಾವ ರೀತಿ ಇದನ್ನು ಅಚೀವ್ಮೆಂಟ್ ಮಾಡಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನಮಗೆಲ್ಲ ಆ ಮಾಧ್ಯಮ ಮಿತ್ರರಿಗೆ ನಾವು ಅಪ್ರೋಚ್ ಮಾಡಿದಾಗ ಅವರು ತಮ್ಮ ಪತ್ರಿಕೋದ್ಯಮ ಮಿತ್ರರನ್ನು ಕರೆಸಿ ಅವರೆಲ್ಲ ಒಂದು ಸಭೆಯನ್ನು ಮಾಡಿ ಎಲ್ಲ ಪತ್ರಿಕಾ ಮಿತ್ರರನ್ನು ಸೇರಿಸಿ ಇಲ್ಲ ಅಂಗಾಂಗದ ಅರಿವು ನೀಡಿದಾಗ ಸೊ ಒಂದೇ ದಿನಕ್ಕೆ ಒಂದು 2 ಈಗ ತನಕ ಅವರು ನಮಗೆ ಸಹಕಾರ ನೀಡಿದರು. ಎಲ್ಲ ನಮ್ಮ ಜಿಲ್ಲೆಯ ಜನತೆ ಸಹಕಾರ ನೀಡಿ ನಾವು ಒಂದು ಸಾಧನೆ ಮಾಡಲಿಕ್ಕೆ ಎಲ್ಲರೂ ದೊಡ್ಡ ಪಾತ್ರ ವಹಿಸಿದ್ದಾರೆ. ಸೊ ನನ್ನ ವೈಯಕ್ತಿಕವಾಗಿ ನನ್ನ ಸರ್ವೇಕ್ಷಣಾ ಪರವಾಗಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪರವಾಗಿ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಿಸುತ್ತೇನೆ. ಥ್ಯಾಂಕ್ ಯು.